ಕ್ರಮವನ್ನ ಜರುಗಿಸಲಿಲ್ಲ. ಅವ್ರದೇ ಆದಂತ ರೂಲ್ಸ್ ಅನ್ನ ಅವರೇ ಫಾಲೋ ಮಾಡಲಿಲ್ಲ. ಭವ್ಯಾಗಿ ಯಾವ ರೀತಿ ಕೊಟ್ರು, ಇಲ್ಲೂ ಕೂಡ ಗಿಲ್ಲಿ ಮೇಲೆ ಅಟ್ಯಾಕ್ ಮಾಡಿದಾಗ ಇಲ್ಲೂ ಕೂಡ ಅವರುಗಳನ್ನ ಹೊರಗಡೆ ಹಾಕದಿರ ಅಥವಾ ರೂಲ್ಸ್ ಬ್ರೇಕ್ ಮಾಡಿರೋದಕ್ಕೆ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕು, ಆ ಕೆಲಸ ಆಗ್ತಾ ಇಲ್ಲ. ಬಿಗ್ ಬಾಸ್ ಅಲ್ಲಿ ಗಂಡು ಮಕ್ಕಳನ್ನೇ ಒಂಥರ ನೋಡ್ತಾರೆ, ಹೆಣ್ಣು ಮಕ್ಕಳನ್ನೇ ಒಂಥರ ನೋಡ್ತಾರೆ. ಹೆಣ್ಮಕ್ಳು ಗಲಾಟೆ ಮಾಡ್ಬೋದು, ಬೈಬೋದು. ಸರ್, ಈಗ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅಪೋಸಿಟ್ ಆಗಿ ರಿಷಾ ಇರುವ ಬಟ್ಟೆನ ಎತ್ತಿ ಹಾಕಿದ್ರು ಅಂತ ಹೇಳ್ಬಿಟ್ಟು ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಆಗಿದೆ ಸರ್. ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಈ ತರ ಮಾಡ್ಬೋದಾ? ಅಲ್ಲ ಸರ್, ಒಂದು ರಿಯಾಲಿಟಿ ಶೋ ನಾವು ಸ್ವಲ್ಪ ಬ್ರಾಡ್ ಆಗಿ ತಗೊಂಡ್ರೆ ತುಂಬಾ ಒಳ್ಳೇದು ಎಲ್ಲದನ್ನು. ಏನು ಆ ಥರ ನನಗೆ ಉದ್ದೇಶಗಳು ಆ ಥರ ಅಂತ ಅನಿಸಿಲ್ಲ. ಎಂಟರ್ಟೈನ್ಮೆಂಟ್ ಉದ್ದೇಶ ಇರೋದ್ರಿಂದ ಐ ಥಿಂಕ್ ಅದನ್ನು ತಗೊಂಬಂದು ಕಂಪ್ಲೇಂಟ್ ಕೊಡೋದು ಮಹಿಳಾ ಆಯೋಗಕ್ಕೆ, ಮಹಿಳಾ ಆಯೋಗದವರು ಇಮಿಡಿಯೇಟಾಗಿ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ ಅಂತ ಅನ್ನೋದು ಐ ಥಿಂಕ್ ಅಪಹಾಸ್ಯ ಅನ್ನುತ್ತೆ. ಒಂದು ರಿಯಾಲಿಟಿ ಶೋನ ಇವ್ರುಗಳು ಸುಮ್ಮನೆ ನಂಗೆ ಗೊತ್ತಿಲ್ಲ, ಬಿಗ್ ಬಾಸ್ ಏನೋ ಬೇಕು ಅಂತ ಅದನ್ನೆಲ್ಲ ಮಾಡಿಸ್ತಾ ಇದ್ದಾರೆ, ಅದು ಒಂದು ಡೌಟ್ ಇದೆ ನನಗೆ. ಯಾಕೆ ಅಂತಂದರೆ ಗೊತ್ತಿದೆಯಲ್ಲ, ಈ ಸೀಸನ್ 11 ಥರ ಸೀಸನ್ 12 ಇಲ್ಲ. ಸೊ ಹಾಗಾಗಿ ಏನಾದರೂ ಬೇಕು ಅಂತ ಹೈಪ್ ಮಾಡೋಕ್ಕೋಸ್ಕರ ಬಿಗ್ ಬಾಸ್ ಅವ್ರು ಏನೋ ಮಾಡ್ತಾರೆ, ಅದೊಂದು. ಎರಡನೇದಾಗಿ ಬೆಂಗಳೂರಲ್ಲಿ 180 ರೇಪ್ಗಳಾಗಿದೆ. ಮಹಿಳಾ ಆಯೋಗ ನೋಡಿದ್ರೆ ಅದನ್ನ ಹೋಗಿ ರೆಕಮೆಂಡ್ ಮಾಡುತ್ತೆ ಆ್ಯಕ್ಷನ್ ತಗೊಳ್ಳಿ ಅಂತ. ನಿಜವಾಗ್ಲೂ ಆ್ಯಕ್ಷನ್ ತಗೊಳ್ಬೇಕಾಗಿರೋದು 180ಕ್ಕೂ ಹೆಚ್ಚು ರೇಪ್ಸ್ ಆಗಿದೆ ಬೆಂಗಳೂರಲ್ಲಿ. ನಿಜವಾಗ್ಲೂ ಅವ್ರಿಗೆ ತಾಕತ್ತು ಅನ್ನೋದಿದೆ, ದಮ್ಮು ತಾಕತ್ತಿದ್ರೆ ಮಹಿಳಾ ಆಯೋಗದವರು ಪೊಲೀಸವ್ರಿಗೆ ಹೇಳಿ ಈ ಒಂದು ರೇಪ್ಗಳನ್ನು ಕಡಿಮೆ ಮಾಡಿಸೋದ್ರಲ್ಲಿ ಪ್ರಾಮಾಣಿಕ ಪ್ರಯತ್ನ ಪಡಬೇಕೇ ಹೊರತು ಯಾವುದೋ ರಿಯಾಲಿಟಿ ಶೋಗೋಸ್ಕರ ಆ ಕಡೆ ಒಂದು ಕಡೆ ಅವರು TRP ತಗೊಂಡ್ರೆ ಈ ಕಡೆ ಇವ್ರು ರೀಲ್ಸಲ್ಲಿ ಇವ್ರು ಹೊಡ್ಕೊಳ್ಳೋ ಮಟ್ಟಕ್ಕೆ ಆಯೋಗ ಬಂದಿದೆ. ಐ ಥಿಂಕ್ ಆಯೋಗ ಈ ಥರ ಸಿಲಿ ಮ್ಯಾಟ್ರ್ಗಳನ್ನೆಲ್ಲ ಇಂಪಾರ್ಟೆನ್ಸ್ ಕೊಡೋದು ಬದಲು ಕರ್ನಾಟಕದಲ್ಲಿ 2025ರಲ್ಲಿ 700 ರೇಪ್ಸ್ ರಿಜಿಸ್ಟರ್ ಆಗಿದೆ, FIR ಆಗಿದೆ. ಇದ್ರ ಬಗ್ಗೆ ಕಮೆಂಟ್ ಹಾಕಿಲ್ಲ ಮಹಿಳಾ ಆಯೋಗದ್ದು. ಸೊ ಇದ್ರ ಬಗ್ಗೆ ಕಮೆಂಟ್ ಇಲ್ಲ. ಧರ್ಮಸ್ಥಳದಲ್ಲಿ ನಾವು ಮಹಿಳಾ ಆಯೋಗದವರು ರೆಕಮೆಂಡ್ ಮಾಡಿ SIT ಕ್ರಿಯೇಟ್ ಮಾಡ್ದು ಅಂತ CM ಹೇಳ್ತಾರೆ. ಒಂದು ಸಾರಿ ಧರ್ಮಸ್ಥಳಕ್ಕೂ ಕೂಡ ವಿಸಿಟ್ ಕೊಟ್ಟಿಲ್ಲ ಈ ಮಹಿಳಾ ಆಯೋಗದ ಅಧ್ಯಕ್ಷರು. ಸೊ ನಮಗೇನು ಅನಿಸುತ್ತೆ, ಒಂದು ಕಡೆ ಯಾವುದೋ ಸಣ್ಣ ಪುಟ್ಟ ಒಂದು ಪ್ರೋಗ್ರಾಮನ್ನು ಹೈಪ್ ಮಾಡೋಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಅಂತ ಒಂದು. ಎರಡನೇದು, ಅಲ್ಲಿ ನೋಡಿ ಅದು ನಂತಿಲ್ದಂಗೆ ಅದು ನನಗೇನು ಸೀರಿಯಸ್ ವಿಚಾರ ಅಥವಾ ವೈಲೇಷನ್ ಅಂತ ನನಗೇನು ಕ್ರೈಮ್ ಅಂತ ನನಗೆ ಅನಿಸ್ಲಿಲ್ಲ. ಓಕೆ, ಆ ರಿಯಾಲಿಟಿ ಶೋನ ಕನ್ಸಿಡರ್ ಮಾಡಿದ್ರೆ ಐ ಆಮ್ ಶೂರ್, ಇದು ನನ್ನ ಒಪಿನಿಯನು. ಓಕೆ, ಇಟ್ ಮೈಟ್ ಬಿ ರಾಂಗ್ ಆಲ್ಸೋ. ಸೊ ಅದನ್ನು ತುಂಬ ಸೀರಿಯಸ್ ತೊಗೊಳೋಂಥದ್ದು ಅವಶ್ಯಕತೆ ಇಲ್ಲ. ಬಟ್ ಈ ಬಿಗ್ ಬಾಸಲ್ಲಿ ಏನಾಗ್ತಾ ಇದೆ ಅಂತಂದರೆ ಅದನ್ನೇ ಹೇಳ್ತಾರಲ್ಲ, ಗಲೀಜು ಮಾಡಿದ್ರೆ ಯಾರು ಅಂತಂದರೆ ಮಾಸಲ್ ಬಟ್ಟೆಯವರು ಅಂದಂಗೆ. ಈಗ ಯಾರು ವೀಕ್ ಇರ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡೋದು, ಪ್ರಿಫರಬಲಿ ಗಂಡು ಮಕ್ಕಳನ್ನು ಟಾರ್ಗೆಟ್ ಮಾಡೋದು, ಹೆಣ್ಣು ಮಕ್ಕಳನ್ನು ಸೇವ್ ಮಾಡೋದು. ಇವತ್ತೇ ಅಂತಲ್ಲ, ಸೀಸನ್ 11 ಕೂಡ ಭವ್ಯ ಹನುಮಂತನಿಗೆ ಹೊಡಿತಾಳೆ, ಆಕೆನ ಹೊರಗಡೆ ಹಾಕಿಲ್ಲ. ಬಟ್ ರೂಲ್ಸ್ ಗೋಸ್ ಲೈಕ್ ದಟ್. ಯಾರೇ ಫಿಸಿಕಲಾಗಿ ಹ್ಯಾಂಡ್ಲು ಮಾಡಿದ್ರು ಕೂಡ, ಯಾವ ರೀತಿ ರಂಜಿತ್ ನನ್ನನ್ನು ಫಿಸಿಕಲಾಗಿ ಮಾಡಿದ್ದಕ್ಕೆ ಯಾವ ರೀತಿ ಹೊರಗಡೆ ಹಾಕಿರೋ ಆ ರೀತಿ ಭವ್ಯನ ಹೊರಗಡೆ ಹಾಕಬೇಕಾಗಿತ್ತು. ಓದ್ಸತಿ ಸಹ ಐ ಥಿಂಕ್ ಬಿಗ್ ಬಾಸ್ ಅನ್ನು ನಡೆಸೋವಂಥವ್ರು ಅನ್ಯಾಯ ಮಾಡಿದ್ರು, ಕ್ರಮವನ್ನು ಜರುಗಿಸಲಿಲ್ಲ. ಅವ್ರದ್ದೇ ಆದಂಥ ರೂಲ್ಸನ್ನು ಅವರೇ ಫಾಲೋ ಮಾಡಲಿಲ್ಲ. ಭವ್ಯಾಗಿ ಯಾವ ರೀತಿ ಕೊಟ್ಟರು, ಇಲ್ಲೂ ಕೂಡ ಗಿಲ್ಲಿ ಮೇಲೆ ಅಟ್ಯಾಕ್ ಮಾಡಿದಾಗ ಇಲ್ಲೂ ಕೂಡ ಅವರುಗಳನ್ನು ಹೊರಗಡೆ ಹಾಕದಿರ ಅಥವಾ ರೂಲ್ಸ್ ಬ್ರೇಕ್ ಮಾಡಿರೋದಕ್ಕೆ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕು, ಆ ಕೆಲಸ ಆಗ್ತಾ ಇಲ್ಲ. ಬಿಗ್ ಬಾಸಲ್ಲಿ ಗಂಡು ಮಕ್ಕಳನ್ನೇ ಒಂಥರ ನೋಡ್ತಾರೆ, ಹೆಣ್ಣು ಮಕ್ಕಳನ್ನೇ ಒಂಥರ ನೋಡ್ತಾರೆ. ಹೆಣ್ಮಕ್ಳು ಗಲಾಟೆ ಮಾಡ್ಬೋದು, ಬೈಬೋದು, ಕೆಟ್ಟ ಪದಗಳನ್ನು ಬಳಸಿದ್ರು ಕೂಡ ಯಾರನ್ನೂ ಕೂಡ ನನ್ನ ಮೇಲೆ ಭವ್ಯ ಮತ್ತು ಚೇತಕ್ ಕುಂದಪುರ ಎಲ್ಲರೂ ಬಳಸಿದ್ರು, ಯಾರನ್ನೂ ಕೂಡ ಹೊರಗಡೆ ಹಾಕಿಲ್ಲ. ಬರೀ ನನ್ನ ಒಂದೇ ಒಂದು ಇವನ್ ಕೆಟ್ಟ ಪದ ಮಾತಾಡಿದ್ರು ಕೂಡ ಅಲ್ಲಿ ರೂಲ್ಸ್ ಇಲ್ಲ ಹೊರಗಡೆ ಹಾಕ್ಲಿಕ್ಕೆ. ಫಿಸಿಕಲಾಗಿ ಟಚ್ ಮಾಡಿದ್ರೆ ಹೊರಗಡೆ ಹಾಕಬೇಕು. ಗಿಲ್ಲಿ ಜೊತೆನೂ ಅದೇ ರೀತಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಕಾರ್ಯಕ್ರಮ ಹೆಣ್ಣು ಮಕ್ಕಳನ್ನ ಪ್ರೊಟೆಕ್ಟ್ ಮಾಡೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹೊರತು ಗಂಡು ಮಕ್ಕಳಿಗೆ ಪ್ರೊಟೆಕ್ಟ್ ಮಾಡಬೇಕಾದಂತೂ ಈಕ್ವಲಿ ಇಂಪಾರ್ಟೆಂಟು. ಯಾವ ರೀತಿ ಹೆಣ್ಮಕ್ಳು ಇಂಪಾರ್ಟೆಂಟು, ಗಂಡು ಮಕ್ಕಳು ಕೂಡ ಈಕ್ವಲಿ ಇಂಪಾರ್ಟೆಂಟ್ ಇದ್ದಾರೆ. ಆ ಪಾಪ ಆ ಹನುಮಂತನು ಒಂಥರ ಬಡಪಾಯಿ, ಅವನು ಅದೇ ತಿಂದ ಭವ್ಯನ ಕೈಯಲ್ಲಿ. ಈ ಗಿಲ್ಲಿನೂ ಕೂಡ ಅದೇ ರೀತಿ ಆಗ್ತಾ ಇದೆ. ಆಮೇಲೆ ಎಂಟರ್ಟೈನ್ಮೆಂಟ್ಗೋಸ್ಕರ ಏನೋ ಬಟ್ಟೆ ಗಿಟ್ಟೆ ತಂದು ಹಾಕಿದ್ರು ಕೂಡ ಅದನ್ನು ಕಂಪ್ಲೇಂಟ್ ಕೊಡೋದಂತೆ. ಅದನ್ನು ಮಹಿಳಾ ಆಯೋಗ ನಿಜವಾಗ್ಲೂ ನೋಡಬೇಕಾಗಿರೋದು. ಕರ್ನಾಟಕದಲ್ಲಿ 700 ರೇಪ್ಸ್ ರಿಜಿಸ್ಟರ್ ಆಗಿದೆ. ಈ ರೇಪ್ಗಳನ್ನು ಬರೋ ವರ್ಷ ಆಗದಂಗೆ ನೋಡ್ಕೊಳ್ಬೇಕಾದ್ದು ಮಹಿಳಾ ಆಯೋಗದ ಕೆಲಸ. ಅದು ಬಿಟ್ಟು ಯಾರೋ ಬಟ್ಟೆ ಎತ್ತ ಹಾಕಿದ್ರು ಅದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಮಾನ ಮರ್ಯಾದೆನೇ ಹೋಗಿದೆ. 700 ಹೆಣ್ಣುಮಕ್ಕಳ ಅತ್ಯಾಚಾರ ಆಗಿದೆ. ಅದನ್ನು ಕಡಿಮೆ ಮಾಡಿಸೋದ್ರಲ್ಲಿ ತಡೆಗಟ್ಟುವಲ್ಲಿ ಮುಂದಿನ ದಿನಗಳಲ್ಲಿ ರಾಮರಾಜ್ಯ ಮಾಡೋದ್ರಲ್ಲಿ ಮಹಿಳಾ ಆಯೋಗದ ಯೋಚನೆ ಏನೋದನ್ನು ಯೋಚನೆ ಮಾಡಬೇಕು. ರೀಲ್ಸು TRP ಆಗಬಾರ್ದು. ನಮ್ಮ ಮಹಿಳಾ ಆಯೋಗ ಇದೆ, ಅದು ಯಾರೋ ಒಬ್ಬರಿಂದ ಅಂತಂತಲ್ಲ, ವರ್ಷಾನುಗಟ್ಟಲೆ ಆ ಕರ್ನಾಟಕ ಮಹಿಳಾ ಆಯೋಗ ನಡ್ಕೊಂಬಂದಿದೆ. ಅದರ ಘನತೆ ಗೌರವವನ್ನು ಎಲ್ಲರೂ ಎತ್ತಿರಿಬೇಕಾಗುತ್ತೆ. ಈ ರೀತಿ ಯಾವುದೋ ಕಾರ್ಯಕ್ರಮಕ್ಕೋಸ್ಕರ ಬಳಸುವಂಥ ಕೆಲಸವನ್ನು ಆಗಬಾರ್ದು ಸರ್.
ಸರ್ ಈಗ ರಿಷಬ್ ಬಂದ್ಬಿಟ್ಟು ಗಿಲ್ಲಿಗೆ ಹೊಡೆದಿರೋದು ಈ ಸಲ. ಅದೇ ಗಿಲ್ಲಿ ಏನಾದ್ರು ಹೊಡೆದಿದ್ರೆ ಇಮಿಡಿಯೇಟ್ ಕಳಿಸ್ಬಿಡ್ತಾ ಇದ್ರಲ್ಲ. 100%. ನಮ್ಮನೆ ಕಳಿಸಿದ್ರಲ್ಲ. ನಾನೇನು ಫಿಸಿಕಲಾಗಿ ಏನೂ ಮಾಡಿಲ್ಲ. ಯಾವುದೋ ಒಂದು ಸಣ್ಣ ಪದ ಬಳಕೆ ಮಾಡಿದ್ದಕ್ಕೆ ನನ್ನನ್ನು ಜಗದೀಶ್ ಹೊರಗಡೆ ನಡ್ರಿ ಅಂತೇಳಿ ನಮ್ಮನ್ನು ಆಚೆ ಕಳಿಸಿದ್ರು ಮಧ್ಯರಾತ್ರಿನಲ್ಲಿ. ಓಕೆ, ಮಧ್ಯರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ ಮಧ್ಯರಾತ್ರಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೊರಗಡೆ ಕಳಿಸಿದ್ರು. ಬಟ್ ಅದೇ ರಿಷಾ ಗೆಲ್ಲಿಗೆ ಮಾಡ್ತಾ ಇದ್ದಾನೆ. ಐ ಥಿಂಕ್ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಬೇಕು, ಅಡ್ವಾಂಟೇಜ್ ತಗೊಳಕ್ಕೆ ಹೋಗ್ಬಾರ್ದು. ರಿಷಾ ಮಾಡ್ತಾ ಇರೋದು ತಪ್ಪು. ಓಕೆ, ಫಿಸಿಕಲಾಗಿ ಅಟ್ಯಾಕ್ ಮಾಡಿದ್ರೆ ನಾನು ನೋಡಿಲ್ಲ, ನೋಡಿದರೆ ರಿಷಾನ ಹೊರಗಡೆ ಕಳಿಸ್ಬೇಕು. ಭವ್ಯನೇ ಕಳಿಸ್ಲಿಲ್ಲ ಅವರು, ಇನ್ನು ರಿಷಾನ್ ಕಳಿಸ್ತಾರಾ? ಅದು ಭವ್ಯಂದ್ ಆಗಿರೋದು ಟಾಸ್ಕ್ ಮಧ್ಯದಲ್ಲಿ. ಬಟ್ ಇದು ಬಂದ್ಬಿಟ್ಟು ಬಟ್ಟೆ ಎತ್ತಿಟ್ಟಿರೋದಕ್ಕೆ ಅವರು ಬಂದು ಇಮಿಡಿಯೇಟ್ ಆಗಿ ಹೊಡೆದಿರೋದು. ಇಲ್ಲ, ನನಗನ್ಸುತ್ತೆ ಫಿಸಿಕಲಾಗಿ ಹೊಡಿತೀರ, ಬೇಕಾದ್ರೆ ಅದನ್ನು ರಿಪೋರ್ಟ್ ಮಾಡಲಿ. ಬಟ್ಟೆ ಎತ್ತಿರೋದಕ್ಕೆ ಸರ್ ಇದು ವೈಲೇಷನ್ನು, ನಮ್ಮ ಹೆಣ್ಮಕ್ಳಿಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಬಿಗ್ ಬಾಸ್ಗೆ ಹೇಳಿದ್ರೆ 100% ಅವರು ಅಲ್ಲಿ ಒಳಗಡೆ ಇರುವಂಥ ಕ್ರಮದಲ್ಲಿ ಏನಾದರೂ ಕ್ರಮ ಜರುಗಿಸಿರೋರು. ಅದನ್ನು ಬಿಟ್ಟು ಹೊಡಿಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಸೊ ದಟ್ ಈಸ್ ವಾಟ್. ಸೊ ಅವರ ಉದ್ದೇಶ ಎಂಟರ್ಟೈನ್ಮೆಂಟ್ ಇರ್ಬೋದು, ಗೆಲ್ಲಿಯವ್ರು ಮಾಡಿದ್ದು ನಾನು ಸರಿ ಅಂತಲೂ ಹೇಳೋಕೆ ಹೋಗೋದಿಲ್ಲ. ಬಟ್ ಹೊಡಿಯೋದಿದೆಯಲ್ಲ ಅದು 100% ತಪ್ಪು. ರಿಪೋರ್ಟ್ ಮಾಡಬೇಕೇ ಹೊರತು, ಬಿಗ್ ಬಾಸ್ಗೆ ರಿಪೋರ್ಟ್ ಮಾಡಬೇಕೇ ಹೊರತು ಯಾರು ಕೂಡ ಫಿಸಿಕಲಾಗಿ ಹೊಡೆಯುವಂಥ ಅಧಿಕಾರ ಯಾರಿಗೂ ಇಲ್ಲ. ಹೊಡೆದ್ರೆ ಅವರನ್ನು ರಿಷಾ ಮಾಡಿದರೆ, ಭವ್ಯನ ಕಳಿಸಿಲ್ಲ, ಬಟ್ ರಿಷಾನಾದರೂ ಅಟ್ಲೀಸ್ಟ್ ಕಳಿಸಿ. ಇನ್ಫ್ಯಾಕ್ಟ್ ಸುದೀಪ್ ಅವರು ಅಷ್ಟೇ ವೀಕ್ ಅವ್ರನ್ನ ಟಾರ್ಗೆಟ್ ಮಾಡೋದು ಬದಲು ಆಯಿತಾ, ವೀಕ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಐ ಥಿಂಕ್ ನನಗೆ ಎಲ್ಲರೂ ಹೇಳ್ತಾರೆ, ಏನೋ ಇಷ್ಟು ದಿನ ಸೀಸನ್ 11 ನಡೆಸಿದ್ದೆ ಬೇರೆ, ಸೀಸನ್ 12ನೇ ಬೇರೆ ರೀತಿ ಸುದೀಪ್ ಅವ್ರು ನಡೆಸ್ತಾ ಇದ್ದಾರೆ ಅಂತ. ಸುದೀಪ್ ಅವ್ರ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ, ಬಿಗ್ ಬಾಸ್ ಬಗ್ಗೆ ಸಿಕ್ಕಾಪಟ್ಟೆ ಒಂದು ನಂಬಿಕೆ ಇದೆ. ಆ ನಂಬಿಕೆ ಡ್ಯಾಮೇಜ್ ಆಗ್ದಂಗೆ ನೋಡ್ಕೊಂಡ್ರೆ ಒಳ್ಳೇದು ಸುದೀಪ್ ಅವರು. ಸರ್ ಇನ್ನೊಂದು ಗಂಡಿಗೆಲ್ಲೋ ನ್ಯಾಯ ಇಲ್ಲ, ಮುಂದೊಂದು ದಿವಸ ನಾವು ಪುರುಷರ ಆಯೋಗ ಅಂತ ಯಾವ್ದಾದ್ರು ಸಂಘ ರಚನೆ ಮಾಡಬೇಕಾ? ಸರ್ ನಾನು CM ಆದರೆ ಪುರುಷರಿಗೆ ಒಂದು ಆಯೋಗ ಖಂಡಿತ ರಚನೆ ಮಾಡ್ತೀನಿ ಸರ್. ಇಲ್ಲಿವರೆಗೂ ಬರೀ ಮಹಿಳೆಯರಿಗೆ ಆಯೋಗ ಇದೆ, ತಪ್ಪೇನಿಲ್ಲ ಸರ್, ತಪ್ಪೇನಿಲ್ಲ. ಈಗ ಗಂಡು ಮಕ್ಕಳಿಗೆ ಒಂದು ಆಯೋಗ ಇದೆ, ತಪ್ಪೇನು? ಈಗ ಎಷ್ಟೋ ಜನ ಸುಳ್ಳು 498 ಡೌರಿ ಹರಾಸ್ಮೆಂಟ್ ಕೇಸುಗಳಾಕಿ ಎಷ್ಟೋ ಜನ ಗಂಡು ಮಕ್ಕಳು ನೇಣಕ್ಕಂತ ಇದ್ದಾರೆ. ಎಷ್ಟು ಜನ ಹೆಣ್ಮಕ್ಳ ಮೇಲೆ ಕಾನೂನು ಕ್ರಮ ಆಗ್ತಾ ಇದೆ. ಹೆಂಡತಿ ಏನಾದರೂ ಸೂಸೈಡ್ ಮಾಡ್ಕೊಂಡ್ರೆ ಅಥವಾ ಪತ್ನಿ ಏನಾದರೂ ಸೂಸೈಡ್ ಮಾಡ್ಕೊಂಡ್ರೆ ಗಂಡನ ಮೇಲೆ ಏನೋ ಮರ್ಡರ್ ಕೇಸ್ ಬುಕ್ ಆಗುತ್ತೆ. ಅದೇ ಹೆಂಡತಿ ವಿಚಾರದಲ್ಲಿ ಗಂಡು ಮಕ್ಳಿನ ಸುತ್ತ ಯಾರ ಮೇಲೆ ಕ್ರಮ ಆಗಿದ್ದು ನನಗಂತೂ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಜೀವ ಅಂದರೆ ಜೀವ ಸರ್, ಎಲ್ಲರದ್ದು ಜೀವನೇ ಇದೆ. ಎಲ್ಲರಿಗೂ ಅದೇ ರೀತಿ ಇಂಪಾರ್ಟೆನ್ಸ್ ಕೊಡಬೇಕು, ಕೊಟ್ಟರೆ ಒಳ್ಳೆಯದು, ಕೊಡಬೇಕು ಸರ್. ಆಯೋಗ ನೀವೇ ರಚನೆ ಮಾಡ್ತೀರಾ, ನೀವೇ ಕಟ್ತೀರಾ ಏನಾದ್ರು? ಸರ್ ಕಟ್ಟಬೇಕು ಸರ್, ತಪ್ಪೇನಿಲ್ಲ. ಗಂಡು ಮಕ್ಕಳು ಕೂಡ ಒಂದು ಆಯೋಗ ಬೇಕಾಗಿದೆ. ಯಾಕಂತಂದರೆ ಗಂಡು ಮಕ್ಳಿಗೂ ಕೂಡ ಎಲ್ಲ ಹೆಣ್ಣು ಮಕ್ಕಳು ಒಳ್ಳೆಯವರು ಅಂತ ನಾವು ಹೇಳಲಿಕ್ಕೆ ಹೋಗಲ್ಲ. ಅದೇ ರೀತಿ ಗಂಡು ಮಕ್ಕಳು ಕೂಡ ಕೆಟ್ಟವರು ಅಂತ ನಾವೆಲ್ಲೂ ಹೇಳೋಕೆ ಹೋಗಲ್ಲ. ಅವರಲ್ಲೂ ಕೂಡ ಅಮಾಯಕರಿರ್ತಾರೆ. ಅಮಾಯಕರಿಗೆ ಸುಳ್ಳು 498 ಹಾಕೋದು, ಡೈವರ್ಸ್ ಕೇಸ್ಗಳನ್ನ ಸೆಟಲ್ಮೆಂಟ್ಗಳು ಮಾಡ್ಕೊಳೋದು, ಆಮೇಲೆ ಒಬ್ಬರನ್ನ ಡೈವರ್ಸ್ ಮಾಡಿ ಇನ್ನೊಬ್ಬರನ್ನ ಡೈವರ್ಸ್ ಮಾಡುವಂಥ ಹೆಣ್ಮಕ್ಳು ಇದ್ದಾರೆ. ಗಂಡು ಮಕ್ಕಳು ಇದ್ದಾರೆ, ಹೆಣ್ಮಕ್ಳು ಇದ್ದಾರೆ. ಹೆಣ್ಮಕ್ಳಿಗೆ ಆಯೋಗ ಇರ್ಬೇಕಾದ್ರೆ ಗಂಡು ಮಕ್ಕಳಿಗೆ ಆಯೋಗ ಯಾಕೆ ಕೊಡಬಾರದು? ಅಕಸ್ಮಾತ್ ಆಯೋಗ ಇದ್ದಿದ್ರೆ ಗಿಲ್ಲಿ ಕಡೆಯವ್ರು ಯಾರಾದರೂ ಕೂಡ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿರೋದು ಹೊಡೆದಿದ್ದಕ್ಕೆ, ಅಟ್ಲೀಸ್ಟ್ ಏನೋ ಮಾಡೋಕ್ಕೆ. ಈಗ ಆಯೋಗ ಇಲ್ಲ ಅಂದಾಗ ಅವ್ರಿಗೆ ಮಾತ್ರ, ಹೆಣ್ಮಕ್ಳಿಗೆ ಮಾತ್ರ ಲಿಬರ್ಟಿ ಇದೆ, ಗಂಡು ಮಕ್ಕಳಿಗೆ ಲಿಬರ್ಟಿ ಇಲ್ಲ. ಸಿದ್ದರಾಮಯ್ಯನವರು ಗಂಡು ಮಕ್ಕಳಿಗೆ ಒಂದು ಪುರುಷರ ಆಯೋಗನ ರಚನೆ ಮಾಡಿದ್ರೆ, ಕರ್ನಾಟಕ ಪುರುಷರ ಆಯೋಗ ಅಂತ ರಚನೆ ಮಾಡಿ ಗಂಡು ಮಕ್ಕಳ ರಕ್ಷಣೆಗೆ ಒಂದು ಆಯಾಮ ಶುರು ಮಾಡಿದ್ರೆ ಒಳ್ಳೇದು ಅಂತ ಅನಿಸುತ್ತೆ.